ಪ್ರಪಂಚದಲ್ಲಿ ಎಲ್ಲ 2-3 ದಿನದಲ್ಲಿದ್ದ ನಮಗೆ ಕೇಳಿಸ್ತಿರೋ ಒಂದೇ ಒಂದು ಹೆಸರು ಯಾವುದು? ಚಾರ್ಲಿ ಕಿರಿಕ್. ಈ ಚಾರ್ಲಿ ಕಿರಿಕ್ ಎವಾಂಜಲಿಸ್ಟ್ ಆಗಿ ದೇವರಿಗೆ ಸೇವೆ ಮಾಡಿ ಹತಸಾಕ್ಷಿ ಆಗಿರುವಂತ ವ್ಯಕ್ತಿ. ಇದರ ಬಗ್ಗೆ ನಾವು ಹಿಸ್ಟ್ರಿ ನೋಡೋದಾದ್ರೆ, ಎವಾಂಜಲಿಸ್ಟ್ ಆಗಿ ದೇವರಿಗೆ ಸೇವೆ ಮಾಡಿ ಕೆಲಸ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಪೊಲಿಟಿಷಿಯನ್ ಆಗಿ ಕೂಡ ಕೆಲಸ ಮಾಡಿದ್ದಾನೆ. ಟ್ರಂಪ್ ವಿನ್ ಆಗೋಕ ಈ ಒಂದು ಚಾರ್ಲಿ ಕೂಡ ಒಂದು ಕಾರಣನಾಗಿದ್ದಾನೆ ಅಂತ ಟ್ರಂಪ್ ಹೇಳಿದಾನೆ. ಆಲ್ಮೋಸ್ಟ್ ಆಲ್ ಯೂತ್ಗೆ ಒಂದು ಇನ್ಸ್ಪಿರೇಷನ್ ಆಗಿ ದೇವರಿಗೆ ಮಹಿಮಕರವಾಗಿ ಜೀವಿಸಿರುವಂತ ವ್ಯಕ್ತಿ. ಈ ವ್ಯಕ್ತಿ ಎಲ್ಲಾ ಕಾಲೇಜ್ಗಳಿಗೆ ಹೋಗಿ ಸ್ಟೂಡೆಂಟ್ಸ್ ಹತ್ರ ಕ್ಯಾಂಪೇನ್ ಮಾಡಿ ತಾನೊಂದು ಹಾಕುವಂತ ಪ್ರಶ್ನೆಗಳಿಗೆ ಇಲ್ಲ ಅವ್ರು ಹಾಕುವಂತ ಪ್ರಶ್ನೆಗಳಿಗೆ ಪ್ರತಿದು ನೀನ್ ಸೈನ್ಸ್ ತಗೋ ಇಲ್ಲ ಕ್ರಿಸ್ತನ್ ಬಗ್ಗೆ ನೀನ್ ತಗೋ ಎಲ್ಲಾ ವಿಷಯದಲ್ಲಿ ಕೂಡ ಆನ್ಸರ್ ಮಾಡಿ ಅವ್ರಿಗೆ ಉತ್ತರ ಕೊಡುವಂತ ಇವ್ಯಾಂಜಲಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರೂವ್ ಮಿ ರಾಂಗ್ ಅಂತ ಹೇಳಿ ಇದೊಂದು ಕ್ಯಾಂಪೇನ್ ಏರ್ಪಾಟ್ ಮಾಡ್ತಾನೆ. ಅಂದ್ರೆ ತಾನು ಹೇಳುವಂತ ಸಿದ್ಧಾಂತಗೆ ತಾನು ಹೇಳುವಂತ ಮಾತುಗಳಿಗೆ ತಪ್ಪು ಏನಾದ್ರೂ ಇದ್ರೆ ಅದನ್ನ ಪ್ರೂವ್ ಮಾಡ್ಬೋದು, ಯಾರಾದ್ರೂ ಪ್ರೂವ್ ಮಾಡ್ಬೋದು. ಈ ವ್ಯಕ್ತಿಗೆ ಕೇಳಿರುವಂತ ಕ್ವಶನ್ಗಳು ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಸ್ಟೂಡೆಂಟ್ ಎದ್ದು ಹೇಳ್ತಾನೆ, ನಿನಗೆ ನಿನ್ನ ಲೈಫಲ್ಲಿ ಒಂದು 30 ಸೆಕೆಂಡ್ಸ್ ನಿನಗೆ ಟೈಮ್ ಸಿಕ್ಕಿದ್ರೆ ನೀನ್ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಈ ವ್ಯಕ್ತಿ ಏನಂತ ಹೇಳ್ತಾನಂದ್ರೆ, ಚಾರ್ಲಿ ಕಿರಿಕ್, ಆ 30 ಸೆಕೆಂಡ್ಸ್ ನನಗೆ ಸಿಕ್ಕಿದ್ರೆ ದೇವ್ರ ರಾಜ್ಯ ಬಗ್ಗೆ ಪ್ರಕಟಿಸ್ತೀನಿ, ಏಸಯ್ಯ ಬಗ್ಗೆ ನಾನು ಪ್ರಕಟಿಸ್ತೀನಿ ಅಂತ ಹೇಳಿ ಹೇಳ್ತಾನೆ. ನೋಡ್ರಿ, ಎಷ್ಟು ದೇವ್ರ ಬಗ್ಗೆ ವೈರಾಗ್ಯವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಈ ವ್ಯಕ್ತಿ. ಆ 30 ಸೆಕೆಂಡ್ಸ್ ಅಲ್ಲಿ ತನ್ನ ಹೆಂಡತಿನಾದ್ರೂ ನೋಡ್ತೀನಿ ಅಂತ ಹೇಳಿ ಹೇಳಿಲ್ಲ, ತನ್ನ ಮಕ್ಕಳು ನೋಡ್ತೀನಿ ಅಂತ ಹೇಳಿಲ್ಲ, ತನ್ನ ಹೆಂಡತಿಗೆ ಫೋನ್ ಮಾಡ್ತೀನಿ ಅಂತ ಕೂಡ ಹೇಳಿಲ್ಲ. ಆದ್ರೆ ಆ 30 ಸೆಕೆಂಡ್ಸ್ ಕೂಡ ನಾನು ದೇವ್ರ ರಾಜ್ಯನ ಪ್ರಕಟಿಸ್ತೀನಿ ಅಂತ ಹೇಳೋಣ. ನನಗೆ ಈ ಮಾತು ನಾನು ನೋಡ್ತಿರುವಾಗ ನನಗೆ ಎಷ್ಟು ಇನ್ಸ್ಪಿರೇಷನ್ ಆಯ್ತು ಅಂದ್ರೆ, ಆ 30 ಸೆಕೆಂಡ್ಸ್ ಕೂಡ ದೇವ್ರ ಬಗ್ಗೆ ಆಲೋಚನೆ ಮಾಡ್ತಾನೆ, ದೇವ್ರ ರಾಜ್ಯ ಬಗ್ಗೆ ಆಲೋಚನೆ ಮಾಡ್ತಾನೆ, ದೇವ್ರ ರಾಜ್ಯ ವಿಸ್ತರಣೆ ಬಗ್ಗೆ ಆಲೋಚನೆ ಮಾಡ್ತಾನೆ. ಒಬ್ಬ ವ್ಯಕ್ತಿ ಹತಸಾಕ್ಷಿಯಾಗಿ ಸತ್ತಿದಾನ, ಆದ್ರೆ ಅನೇಕ ವ್ಯಕ್ತಿಗಳಿಗೆ ಇನ್ಸ್ಪಿರೇಷನ್ ಆಗಿ ಮಾದರಿಕರವಾಗಿ ಎಷ್ಟೋ ಮಂದಿನ ಇನ್ಸ್ಪೈರ್ ಮಾಡಿ ಹೋಗಿದ. ಒಬ್ಬ ವ್ಯಕ್ತಿನ ಸಾಯಿಸಿರ್ಬೋದು, ಒಬ್ಬ ವ್ಯಕ್ತಿನ ಇವರು ಮರ್ಡರ್ ಮಾಡಿರ್ಬೋದು, ಆದ್ರೆ ದೇವ್ರು ಇಂಥ ವ್ಯಕ್ತಿನ 1,00,000 ಮಂದಿನ ಎದ್ದೇಳಿಸ್ತಾನೆ. ಆಮೇನ್. ದೇವ್ರ ರಾಜ್ಯನ ನಿಂದ್ರಿಸೋಕೆ ಯಾರ ಕೈಲೂ ಆಗೋದಿಲ್ಲ, ದೇವ್ರ ಸ್ವಾರ್ಥ ನಿಂದ್ರಿಸೋಕೆ ಯಾರ ಕೈಲೂ ಆಗೋದಿಲ್ಲ. ದೇವ್ರ ರಾಜ್ಯ ವಿಸ್ತರಣೆ ಆಗ್ತಾನೆ ಇರ್ತೈತೆ. ಹತಸಾಕ್ಷಿಗಳು ಆಗ್ಬೇಕು ಅಂತ ಹೇಳಿ ಬೈಬಲಲ್ಲೇ ಬರ್ದೈತೆ. ಹತಸಾಕ್ಷಿಗಳು ಆಗ್ಬೇಕಂದ್ರೆ ಕೂಡ ಅದಕ್ಕೊಂದು ಧನ್ಯತೆ ಇರಬೇಕು. ಪ್ರಕಟಣೆ ಗ್ರಂಥವು 6ನೇ ಅಧ್ಯಾಯದಲ್ಲಿ ಏನಂತ ಐತೆ ಅಂದ್ರೆ, ಹತಸಾಕ್ಷಿಗಳು ಆಗುವಂತ ಸಂಖ್ಯೆ ಐತೆ ಅಂತ ಹೇಳಿ ದೇವ್ರು ಹೇಳ್ತಾರೆ. ಆ ಸಂಖ್ಯೆ ಕಂಪ್ಲೀಟ್ ಆಗ್ಬೇಕಂತ ಅಂದ್ರೆ ಹತಸಾಕ್ಷಿಗಳು ಆಗೋರು ಆ ಒಂದು ಸಂಖ್ಯೆ ಇಟ್ಟನಂತ ದೇವ್ರು, ಎಷ್ಟು ಮಂದಿ ಹತಸಾಕ್ಷಿಗಳು ಆಗ್ಬೇಕಂತ. ಆ ಸಂಖ್ಯೆನಲ್ಲಿ ಈ ಚಾರ್ಲಿ ಕಿರಿಕ್ ಇರೋದು ಎಷ್ಟು ಉನ್ನತವಾದ ಭಾಗ್ಯ, ಎಷ್ಟು ಕೃಪೆ ಅದು. ಅದೆಲ್ಲರಿಗೂ ಸಿಗೋದಿಲ್ಲ, ನಮಗ್ ಬೇಕಂದ್ರೆ ಸಿಗೋದಿಲ್ಲ. ಆ ದೇವ್ರ ಕೃಪೆ ಇರಬೇಕು. ಆ ಧನ್ಯತೆ ಚಾರ್ಲಿ ಕಿರಿಕ್ ಸಿಕ್ಕಿದೆ. ಆ ವ್ಯಕ್ತಿ ಏನಂತ ಹೇಳ್ತಾನಂದ್ರೆ, ಆ ಒಂದು 30 ಸೆಕೆಂಡ್ಸ್ ನನಗೆ ಸಿಕ್ಕಿದ್ರೆ ನಾನು ದೇವರ ರಾಜ್ಯವನ್ನು ಪ್ರಕಟಿಸ್ತೀನಿ, ಯೇಸು ಸ್ವಾಮಿ ನಾನು ಪ್ರಕಟಿಸ್ತೀನಿ ಅಂತ ಹೇಳಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ಹುಡುಗ ಒಂದು ಪ್ರಶ್ನೆ ಮಾಡ್ತಾನೆ. ಏನಂತ ಹೇಳ್ತಾನಂದ್ರೆ, ನೀನು ಈ ಪ್ರಪಂಚಕ್ಕೆ ಏನಂತ ಗುರುತಿಸ್ಕೋಬೇಕಂತ ಹೇಳಿ ಅನ್ಕೊಂತಿದ್ಯಾ ಅಂತ ಹೇಳಿ ಕೇಳ್ತಾನೆ. ಅವಾಗ ಈ ವ್ಯಕ್ತಿ ಹೇಳ್ತಾನೆ, ನನ್ನ ಒಂದು ವಿಶ್ವಾಸ, ನನ್ನ ಒಂದು ಕರೇಜ್, ನನ್ನ ಒಂದು ಧೈರ್ಯ ಗೊತ್ತಾಗಬೇಕು. ಇತನ ವಿಶ್ವಾಸ ಏನು? ಕ್ರಿಸ್ತ ಇತನ ವಿಶ್ವಾಸ, ಕ್ರಿಸ್ತನ ಬಗ್ಗೆ ಪ್ರಕಟಿಸೋದೇ ಇತನ ವಿಶ್ವಾಸ. ಆ ವಿಶ್ವಾಸನ ನಾನು ಧೈರ್ಯವಾಗಿ ಕರೇಜ್ ಆಗಿ ನಾನು ಪ್ರಕಟಿಸ್ತೀನಿ. ಎಷ್ಟು ಒಂದು ಇನ್ಸ್ಪಿರೇಷನ್ ಮಾತುಗಳು ಆತ ಹೇಳಿದಾನಂದ್ರೆ, ನಾನು ಈ ರೀತಿ ಮಾತುಗಳು ತುಂಬಾನೇ ಹೇಳಿದಾನ. ನಾನು ಕೆಲವೊಂದು ಪಾಯಿಂಟ್ ಮಾಡಿ ಹೇಳ್ತೇನೆ ನಿಮಗೆ, ಯಾಕಂದ್ರೆ ಆ ಮಾತುಗಳು ನಮ್ಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತಾವೆ. ತಾನು ಏನೋ ದೊಡ್ಡ ವ್ಯಕ್ತಿಯಾಗಿ ನಾನು ಕಾಣಬೇಕು, ಈ ಲೋಕಕ್ಕೆ ನಾನು ಏನೋ ಒಂದು ಸಾಧಿಸ್ಬೇಕು ಅನ್ನೋದು ಗುರುತಿಂಪು ಬರ್ಬೇಕಂತೇಳಿ ಆತ ಹೇಳ್ತಿಲ್ಲ. ತಾನು ಏನಂತ ಹೇಳ್ತಿದ್ದಾನಂದ್ರೆ, ನನ್ನ ವಿಶ್ವಾಸನ ನಾನು ಧೈರ್ಯವಾಗಿ ಪ್ರಕಟಿಸ್ಬೇಕು, ನನ್ನ ವಿಶ್ವಾಸನ ನಾನು ಧೈರ್ಯವಾಗಿ ಹೇಳಬೇಕು. ಅದು ಆತನ ಒಂದು ಆಸೆ. ಅದೇ ರೀತಿಯಲ್ಲಿ ಅದೇ ಮಾತುಗಳು ಹೇಳಿನೇ ಆತ ಹತಸಾಕ್ಷಿ ಆಗಿದೆ. ಆ ಧೈರ್ಯವಾಗಿ ಹೇಳಿದ್ಕೇನೆ ಆತನ ಮೇಲೆ ವಿರುದ್ಧವಾಗಿ ವಿಷ ಕಕ್ಕಿ ಇವ್ರೇನ್ ಮಾಡಿದ್ದಾರೆ, ಆತನ ಮೇಲೆ ಅಲ್ಲೇ ಮಾಡಿದ್ದಾರೆ. ಆದ್ರೂ ದೇವ್ರ ಸಲುವಾಗಿ ವೈರಾಗ್ಯವಾಗಿ ಹತಸಾಕ್ಷಿ ಆಗಿದ್ದಾನೆ. ಉನ್ನತವಾದ ಭಾಗ್ಯ ಇತ್ತು, ದೇವ್ರ ಸಿಂಹಾಸನದಲ್ಲಿ ಸೇರಿದಾನೆ. ನೋಡ್ರಿ, ಈ ಚಾರ್ಲಿ ಕಿರಿಕ್ ಈ ಒಂದು ಮರಣ ಬೈಬಲ್ ನಲ್ಲಿ ಸ್ಟೆಫೆನ್ ఏ ರೀತಿಯಾಗಿ ಹತಸಾಕ್ಷಿ ಆಗಿದನೋ, ಸೇಮ್ ಅದೇ ರೀತಿಯಲ್ಲಿ ಕೂಡ ಈ ಚಾರ್ಲಿ ಕಿರಿಕ್ ಕೂಡ ಹತಸಾಕ್ಷಿ ಆಗಿದೆ. ಯಾಕಂದ್ರೆ ಸ್ಟೆಫೆನ್ ಕೂಡ ಏನ್ ಮಾಡ್ತಾನ, ಎಲ್ಲರ ಹತ್ರ ತರ್ಕ ಮಾಡ್ತಾನ, ಕ್ರಿಸ್ತನ ಬಗ್ಗೆ
ಅವ್ರ ಹತ್ರ ವಾದಿಸ್ತಾನ. ಅವಾಗ ಅವ್ರು ಏನ್ ಮಾಡ್ತಾರ, ಇತನ ಮೇಲೆ ವಿರುದ್ಧವಾಗಿ ಹಲ್ಲೆ ಮಾಡಿ ಸ್ಟೆಫನ್ ಸಾಯಿಸ್ತಾರ. ಸೇಮ್ ಅದೇ ರೀತಿಯಲ್ಲಿ ಈ ಚಾರ್ಲಿ ಕೂಡ ಕ್ರಿಸ್ತನ ಬಗ್ಗೆ ಪ್ರಕಟಿಸ್ತಾನ, ಧೈರ್ಯವಾಗಿ ಪ್ರಕಟಿಸ್ತಾನ. ಹೆಂಗ ಸ್ಟೆಫನ್ ಪ್ರಕಟಿಸ್ತಾನೋ ಅದೇ ಧೈರ್ಯವಾಗಿ ಪ್ರಕಟಿಸ್ತಾನ. ಅದನ್ನ ಇವ್ರಿಗೆ ಏನಾಗಿದೆ, ವಿರುದ್ಧವಾಗಿ ಹೆಂಗ ಸ್ಟೆಫನ್ ಹತಸಾಕ್ಷಿಯಾಗಿ ಮಾಡಿದಾರೋ ಅದೇ ರೀತಿಯಲ್ಲಿ ಈ ಚಾರ್ಲಿ ಕಿರಿಕ್ ಕೂಡ ಹತಸಾಕ್ಷಿಯಾಗಿ ದೇವರ ಸನ್ನಿಧಿಗೆ ಸೇರಿದನು. ಅದು ಉನ್ನತವಾದ ಭಾಗ್ಯ. ಅದು ನಾವು ಕೂಡ ಧೈರ್ಯವಾಗಿ ಪ್ರಕಟಿಸುವಂತವ್ರಾಗಿರ್ಬೇಕು, ವೈರಾಗ್ಯವಾಗಿ ಪ್ರಕಟಿಸುವಂತವ್ರಾಗಿರ್ಬೇಕು, ನಮ್ಮ ವಿಶ್ವಾಸನ ನಾವು ಧೈರ್ಯವಾಗಿ ಹೇಳುವಂತವ್ರಾಗಿರ್ಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಕೂಡ ಒಬ್ಬ ವ್ಯಕ್ತಿ ಒಂದು ಕ್ವಶನ್ ಮಾಡ್ತಾನ, ನೀನ್ ಕ್ರೈಸ್ತವನ ಅಂತ ಹೇಳಿ ಕೇಳ್ತಾನ. ಅವ್ರು ಕ್ರಿಶ್ಚಿಯನ್ ಅಂತ ಕೇಳ್ತಾನ. ಈತ ಏನಂತಾನಂದ್ರೆ ಎಸ್ ಐ ಆಮ್ ಕ್ರಿಶ್ಚಿಯನ್. ಧೈರ್ಯವಾಗಿ ಹೇಳ್ತಾನ, ನಾನು ಕ್ರಿಶ್ಚಿಯನ್, ಹೌದು ನಾನು ಕ್ರಿಶ್ಚಿಯನ್. ನೋಡ್ರಿ, ಯಾರಿಗಾದ್ರೂ ನೀನ್ ಕ್ರೈಸ್ತವನ ಅಂತ ಕೇಳಿದ್ರೆ ಕ್ರೈಸ್ತವನ್ ಅಂತ ಹೇಳ್ಕೊಳಕ್ ಭಯಬಿಡ್ತಾರ. ಕ್ರೈಸ್ತವನ್ ಅಂತ ಹೇಳ್ಕೊಂಡ್ರೆ ನನ್ನ ಹೆಂಗ್ ನೋಡ್ತಾರ ಅಂತ ಹೇಳಿ ಭಯಪಡ್ತಾರ. ಆದ್ರೆ ಈ ವ್ಯಕ್ತಿ ಎಲ್ಲರ ಮುಂದೆ ಏನಂತ ಹೇಳ್ಕೊಂತಿದ್ದಾನೆ, ಹೌದು ನಾನು ಕ್ರೈಸ್ತವನು, ನಾನು ಕ್ರಿಸ್ತನ ಮಗ ನಾನು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಬಿದ್ದಿಲ್ಲ. ಅದಕ್ಕೆ ಪೌಲ್ ಕೂಡ ಏನಂತ ಹೇಳ್ತಾನೆ ಗೊತ್ತಾ, ನಾವು ಸ್ವಾರ್ಥ ಸಾರುವಂತ ವಿಷಯದಲ್ಲಿ ನಾವು ನಾಚಿಕೆ ಪಡುವಂತವ್ರಲ್ಲ. ಧೈರ್ಯವಾಗಿ ನಾವು ಸ್ವಾರ್ಥ ಪ್ರಕಟಿಸ್ತೀವಿ, ಧೈರ್ಯವಾಗಿ ನಾವು ದೇವ್ರ ಸ್ವಾರ್ಥ, ನಾವು ದೇವ್ರ ರಾಜ್ಯ ನಾವು ಹೇಳಕ್ ನಾವು ಇಷ್ಟಪಡ್ತೀವಿ ಅಂತ ಹೇಳಿ ಪೌಲ್ ಹೇಳ್ತಾನ. ಅದೇ ರೀತಿಯಲ್ಲಿ ಕೂಡ ಚಾರ್ಲಿ ಕಿರಿಕ್ ಕೂಡ ಧೈರ್ಯವಾಗಿ ನಾನು ಕ್ರೈಸ್ತವನ್ ಅಂತ ಹೇಳಕ್ ಇಷ್ಟಪಟ್ಟಿದ್ದಾನೆ. ನಾವು ಕೂಡ ದೇವ್ರ ರಾಜ್ಯ ಸ್ವಾರ್ಥನ ಹೇಳಕ್ ನಾವು ನಾಚಿಕೆ ಪಡಬಾರ್ದು, ದೇವ್ರ ಸ್ವಾರ್ಥನ ಹೇಳಕ್ಕೆ ನಾವು ಹಿಂಜರಿಬಾರ್ದು. ದೇವ್ರ ಸ್ವಾರ್ಥನ ನಾವು ಪ್ರಕಟಿಸ್ಬೇಕು, ದೇವ್ರ ಸ್ವಾರ್ಥನ ನಾವು ಧೈರ್ಯವಾಗಿ ಹೇಳುವಂತವ್ರಾಗಿರ್ಬೇಕು, ದೇವ್ರಿಗೆ ಮಹಿಮೆ ತರುವಂತವ್ರಾಗಿರ್ಬೇಕು. ಅದೇ ರೀತಿ ಇನ್ನೊಂದು ಪ್ರಶ್ನೆ ಒಳಗೆ ಕೇಳ್ತಾರೆ, 10 ಕಮಾಂಡ್ಮೆಂಟ್ಸ್, ದಶಾಜ್ಞೆಗಳ ಬಗ್ಗೆ ನೀನ್ ಏನ್ ಹೇಳ್ತೀಯ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಚಾರ್ಲಿಸ್ ಕಿರಿಕ್ ಏನಂತ ಹೇಳ್ತಾನಂದ್ರೆ, ಈ 10 ಆಜ್ಞೆಗಳು, ಧರ್ಮಶಾಸ್ತ್ರಗಳು 10 ಆಜ್ಞೆಗಳು ಏನಿದಾವಲ್ಲ, ಇವು ವರ್ಲ್ಡ್ ಅಲ್ಲೇ ಶ್ರೇಷ್ಠವಾದ ರೂಲ್ಸ್ ಅಂತ ಹೇಳ್ತಾನೆ. ಶ್ರೇಷ್ಠವಾದ ರೂಲ್ಸ್ ಅದು, ಅದನ್ನ ಪಾಟಿಸ್ಬೇಕು. ನಾವೊಂದು ಮಾರಲ್ ಲೈಫ್ ಲೀಡ್ ಮಾಡ್ಬೇಕಂದ್ರೆ, ಒಂದು ನೀತಿ ನ್ಯಾಯಗಳ ಪ್ರಕಾರ ನಾವು ಜೀವಿಸ್ಬೇಕಾದ್ರೆ ಅವನ್ನ ಫಾಲೋ ಆಗ್ಬೇಕು. ನಾವು ಆಜ್ಞೆಗಳು ಫಾಲೋ ಆಗ್ಬೇಕು. ನಾವು ದ ಬೆಸ್ಟ್ ರೂಲ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾನೆ. ಎಷ್ಟು ಧೈರ್ಯವಾಗಿ ಹೇಳ್ತಾನೆ ನೋಡ್ರಿ. ತನ್ನ ಒಂದು ಗುರಿ, ತನ್ನ ಒಂದು ಗಮ್ಯ ಏನಂದ್ರೆ ಪ್ರಜೆಗಳಿಗೆ ದೇವರ ಬಗ್ಗೆ ಪ್ರಕಟಿಸ್ಬೇಕು. ಇನ್ನೊಂದು ಏನಂದ್ರೆ, ಈ ವುಮೆನ್ ಯಾವ ರೀತಿ ತನ್ನ ವಸ್ತ್ರ ಅಲಂಕಾರ ಇರಬೇಕು. ಯಾಕಂದ್ರೆ ಈತ US ನಲ್ಲಿ ಇದಾನ, ಆ ಒಂದು ಕಲ್ಚರು ಅದೆಲ್ಲ ದೇವ್ರಿಗೆ ವಿರುದ್ಧವಾಗಿ, ಬೈಬಲ್ ವಿರುದ್ಧವಾಗೈತೆ. ಅದಕ್ಕೆ ಅಗೇನೆಸ್ಟ್ ಆಗಿ ಇದನ್ನು ಹೋರಾಡ್ತಿದ್ದಾನೆ. ನೀವು ಆ ರೀತಿ ನೀವು ವಸ್ತ್ರಧಾರಣ ಇರಬಾರ್ದು. ನೀವು ದೇವರಿಗೆ ಮಹಿಮಕರವಾಗಿ ನೀವು ಜೀವಿಸುವಂತವ್ರಾಗಿರ್ಬೇಕು, ಪಾಪಕ್ಕೆ ಬಾನಿಸರಾಗಿರಬಾರ್ದು. ನೀವು ಅಬಾರ್ಷನ್ ಬಗ್ಗೆ ಕೂಡ ಈತ ಹೋರಾಡಿದನು, ಅದಕ್ಕೆ ವ್ಯತಿರೇಕವಾಗಿ ಹೋರಾಡಿದನು. ಅದೇ ರೀತಿ ಈ ಲೆಸ್ಬಿಯನ್ಸ್ ಇದಾರಲ್ಲ, ಹೋಮೋಸೆಕ್ಷುಯಾಲಿಟಿ, ಅದ್ರ ಬಗ್ಗೆ ಕೂಡ ಹೋರಾಡಿದನು. ಯಾಕಂದ್ರೆ ಕ್ರಿಸ್ತ ರಾಜ್ಯನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಪ್ರಯಾಸಪಟ್ಟನು. ಅದು ಅನೇಕರಿಗೆ ಏನಾಗೈತೆ, ಅದು ಇಷ್ಟ ಆಗಿಲ್ಲ. ಅನೇಕರಿಗೆ ಏನಾಗೈತೆ, ಅದಕ್ಕೆ ವಿರುದ್ಧವಾಗಿ ಎದ್ದು ಇತ್ತಿನ ಮೇಲೆ ಹಲ್ಲೆ ಮಾಡಾರ. ಇದು ಹತಸಾಕ್ಷಿ ಆಗೋ ಕಾರಣ ಕೂಡ ಅವೇ. ದೇವ್ರ ರಾಜ್ಯನ ಪ್ರಕಟಿಸ್ಬೇಕು, ನೀವು ಈ ರೀತಿ ಜೀವಿಸ್ಬೇಕು, ದೇವ್ರಿಗೆ ಇಷ್ಟಕರವಾಗಿ ನಡಿಬೇಕಂತ ಹೇಳಿ ಹೇಳಿದ್ರೆ ಏನಾಗೈತೆ, ಅದು ವಿರುದ್ಧವಾಗಿ ಎದ್ದು ಹತಸಾಕ್ಷಿಯಾಗಿ ಮರಣಿಸಿದಾನೆ. ಅದು ಉನ್ನತವಾದ ಭಾಗ್ಯ ಅದು. ಅದೇ ರೀತಿಯಲ್ಲಿ ಇನ್ನೊಂದು ಕೂಡ ಕ್ವಶನ್ ಕೇಳ್ತಾರೆ, ಅದು ಏನಂತ ಹೇಳಿದ್ರೆ, ನೀನು ಈ ರೀತಿಯಾಗಿ ಕ್ಯಾಂಪೇನ್ ಮಾಡ್ಕೊಂತ ನೀನು ಹೋಗ್ತಾ ಇದೆಯಲ್ಲ, ನಿನ್ನ ಫ್ಯಾಮಿಲಿ ನಿನಗೊಂದು ಐತೆ, ನಿನಗೆ ವೈಫ್ ಇದಾರ, ಮಕ್ಕಳಿದಾರ, ಅವ್ರ ಬಗ್ಗೆ ನೀನು ಚಿಂತೆ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದೇನಂತಾನೆ, ಅಫ್ಕೋರ್ಸ್ ನನ್ನ ಫ್ಯಾಮಿಲಿ ಅಂತ ನನಗೆ ಇಷ್ಟ, ನನ್ನ ಮಕ್ಕಳನ್ನ ನನಗೆ ಇಷ್ಟ, ನಾನು ಏನಂತಂದ್ರೆ ನನಗೆ ಇಷ್ಟ. ಆದರೆ ಅದಕ್ಕಿಂತ ನನಗೆ ದೇವ್ರ ರಾಜ್ಯನ ಪ್ರಕಟಿಸೋದು, ದೇವ್ರ ರಾಜ್ಯನ ವಿಸ್ತರಿಸೋದೇ ನನಗೆ ಶ್ರೇಷ್ಠವಾದದ್ದು, ಅದು ನನಗೆ ಮುಖ್ಯವಾದದ್ದು ಅಂತ ಹೇಳುತ್ತೆ. ಆಮೇನ್. ನೋಡ್ರಿ, ಅದಕ್ಕೆ ವಾಕ್ಯ ಕೂಡ ಹೇಳುತ್ತೆ, ಮೊದಲು ನನ್ನ ನೀತಿಗಾಗಿ, ರಾಜ್ಯಕ್ಕಾಗಿ ನೀನು ತವಕಪಡು. ಅಂದ್ರೆ ಆತನ ಅಣುವಲ್ಲಿ ಕೂಡ ದೇವ್ರ ರಾಜ್ಯ ವಿಸ್ತರಣೆ ಆಗ್ಬೇಕು, ದೇವ್ರ ರಾಜ್ಯನ ಪ್ರಕಟಿಸ್ಬೇಕು ಅನ್ನೋದೇ ಆತನ ಗುರಿ. ಕ್ರಿಸ್ತ ಬಗ್ಗೆ ಅಂತಾನೆ ಅಲ್ಲ, ನೀನ್ ಯಾವ ಬಗ್ಗೆನಾದ್ರೂ ಕೇಳು, ಆತ ಆನ್ಸರ್ ಮಾಡ್ತಿದ್ದ. ಸೈನ್ಸ್ ಬಗ್ಗೆ ಕೇಳ್ತೀಯಾ, ಅದ್ರ ಬಗ್ಗೆ ಆನ್ಸರ್ ಮಾಡ್ತಾನೆ. ಪೊಲಿಟಿಷಿಯನ್ ಬಗ್ಗೆ ಕೇಳ್ತೀಯಾ, ಅದ್ರ ಬಗ್ಗೆ ಆನ್ಸರ್ ಮಾಡ್ತಾನೆ. ದೇವ್ರ ಆತಗೆ ಎಷ್ಟು ಜ್ಞಾನ ಕೊಟ್ಟಿದ್ದ ಅಂದ್ರೆ, ಉನ್ನತವಾದ ಜ್ಞಾನ ಕೊಟ್ಟು ದೇವ್ರ ರಾಜ್ಯ ಸ್ಥಾಪನೆ ಮಾಡಾಕ ದೇವ್ರ ಕೈಯಲ್ಲಿ ಬಲವಾದ ಸಾಧನೆಯಾಗಿ ಮಾಡಬಟ್ಟ. ಬಲವಾಗಿ ದೇವರು ಆತನ ಏರ್ಪಾಟ್ ಮಾಡಿಕೊಂಡು ದೇವ್ರ ರಾಜ್ಯನ ವಿಸ್ತರಿಸ ಬಹು ಸ್ವಲ್ಪ ಸಮಯದಲ್ಲಿ ದೇವ್ರ ಮಹಿಮೆಗಾಗಿ ಜೀವಿಸಿದಾನೆ, ದೇವ್ರ ರಾಜ್ಯನ ವಿಸ್ತರಿಸಿದಾನೆ. ಈಗ ಅನೇಕರಿಗೆ ಒಂದು ಇನ್ಸ್ಪಿರೇಷನ್ ಆಗಿ, ಒಂದು ಮಾದರಿಕರವಾದ ಜೀವಿತವನ್ನು ತೋರಿಸಿ ದೇವರಿಗೆ
ಮಹಿಮೆ ತಂದಿದ್ದಾನೆ. ನಾವು ಕೂಡ ಯವನಸ್ಥರಾಗಿ ಏನ್ ಮಾಡಬೇಕು? ಈ ರೀತಿ ಜೀವಿಸಿರುವಂತ ವ್ಯಕ್ತಿಗಳು ನೋಡಿ ನಾವು ಇನ್ಸ್ಪೈರ್ ಆಗ್ಬೋದು. ನಾವು ಕೂಡ ಆ ರೀತಿ ನಾವು ದೇವರಿಗೆ ಮಹಿಮೆ ತರುವಂತವ್ರಾಗಿರ್ಬೋದು, ದೇವ್ರ ರಾಜ್ಯನ ವಿಸ್ತರಿಸುವಂತವ್ರಾಗಿರ್ಬೋದು, ಧೈರ್ಯವಾಗಿ ಪ್ರಕಟಿಸುವಂತವ್ರಾಗಿರ್ಬೋದು. ಚಾರ್ಲಿ ಹತಸಾಕ್ಷಿ ಆದ್ರೂ ದೇವ್ರು ಇನ್ನ 1,00,000 ಮಂದಿನ ಎದ್ದೇಳಿಸ್ತಾನೆ. ಎಷ್ಟು ಮಂದಿ ಕೂಡ ದೇವ್ರ ರಾಜ್ಯನ ಸ್ಟಾಪ್ ಮಾಡ್ಬೇಕಂದ್ರೆ ಕೂಡ ಅದು ಸ್ಟಾಪ್ ಆಗೋದಿಲ್ಲ. ಎಷ್ಟೋ ವರ್ಷಗಳದ್ದು ಸ್ಟಾಪ್ ಮಾಡ್ಬೇಕು ಅನ್ಕೊಂತಾರ, ಅದು ಸ್ಟಾಪ್ ಆಗೋದಿಲ್ಲ. ಎಷ್ಟು ಜನ ಇವರು ಹತಸಾಕ್ಷಿಯಾಗಿ ಮಾಡ್ತಾರೋ ಅಷ್ಟು ವೈರಾಗ್ಯವಾಗಿ ಕ್ರಿಸ್ತ ರಾಜ್ಯ ಇನ್ನ ವಿಸ್ತರಣೆ ಆಗ್ತದೆ, ಇನ್ನ ಸ್ಪ್ರೆಡ್ ಆಗ್ತದೆ, ಇನ್ನ ಬಲವಾಗಿ ಸ್ಪ್ರೆಡ್ ಆಗ್ತದೆ. ಆಮೇನ್.